ಅಲ್ಲ ಅಂದರೆ ಇಷ್ಟು ಒಂದೂವರೆ ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಬಟ್ ಸ್ಟಿಲ್ ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳು ಬಂದಿಲ್ಲ, ಸ್ಥಳೀಯ ಶಾಸಕರು ಬರ್ತಾ ಇಲ್ಲ, ಎಲ್ಲೋ ನಿಂತ್ಕೊಂಡು ಅದಕ್ಕೆ ರಿಯಾಕ್ಷನ್ ಮಾಡ್ತಾರೆ. ಅಂದರೆ ಇದನ್ನ ಯಾವ ರೀತಿಯಾಗಿ ನೋಡ್ತಿರ್ತಾವು ಅಂತ ಸರ್ ಹೇಳ್ಬೇಕು ಅಂದ್ರೆ ಈಗ ಇದಂತಾರಲ್ವಾ, ಟೆರರಿಸಂ ಮತ್ತೆ ನೆಕ್ಸಲಿಸಂ ನಾವು ಹೋಗಲಾಡಿಸ್ಬೇಕು ಅಂತ ಹೇಳ್ಬೇಕು ಅಂದ್ರೆ, ಈ ನೆಕ್ಸಲಿಸಂ ಸ್ಟಾರ್ಟ್ ಆಗೋ ಕಾರಣನೇ ಈ ರಾಜಕಾರಣಿಗಳು ನಮ್ಮ ಮೇಲೆ ಮಾಡ್ತಿರೋ ಈ ದೌರ್ಜನ್ಯ, ಈ ದರ್ಪದಿಂದ ಈ ಇದೆಲ್ಲ ನಕ್ಸಲಿಸಂ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ನಮ್ಗೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ನಾವು 470 ದಿನದಿಂದ ಹೋರಾಡ್ತಿದ್ದೀವಿ, ಏನಾದ್ರು ಸಿಕ್ತಾ? ಇದರಿಂದಾನೇ ಆಲ್ಮೋಸ್ಟ್ ಎಲ್ಲರಿಗೂ ಈ ಕೋಪ ತಡೆಯಕ್ಕಾಗ್ದಿರಾನೆ ಈ ನಕ್ಸಲಿಸಂ ಎಲ್ಲ ಹುಟ್ಟೋ ಕಾರಣನೇ ಈ ರಾಜಕಾರಣಿ. ಇದರಿಂದ ಹೇಳ್ತೀನಿ. ಏನಕ್ಕಂದ್ರೆ ಈಗ ನಾವು ಓಟ್ ಹಾಕ್ಬೇಕಾದ್ರೆ ನಮ್ಮನೆ ಬಾಕ್ಲಿಗೆ ಬರ್ತಾರೆ, ಅವಾಗ ಅವ್ರ ಸೇಫ್ಟಿ ಇರುತ್ತಂತೆ. ಅದೇ ನಾವು ಕಷ್ಟದಲ್ಲಿ ನಾವು ರೋಡಲ್ಲಿ ಕೂತ್ಕೊಂಡಾಗ ಬರಲ್ವಂತೆ. ಏನಕ್ಕಂದ್ರೆ ಹೊಡೆದ್ಬಿಡ್ತಾರೆ ಅಂತ, ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಜೈಲ್ಗೆ ಹೋಗ್ಲಿ, ಈಗ ಇವರು ಸಂಬಳಕ್ಕಾಗಿ ಬಂದಿದ್ರೆ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊಂಡು ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ದುಡ್ಡಲ್ಲಿ ಜೀವನ ಮಾಡ್ಬೋದಲ್ವಾ? ಇವರು ಏನದು ಸೇವೆ ಮಾಡಕ್ ಬಂದಿದೀವಿ ಅಂದ್ರೆ ಸೇವೆ ಮಾಡಕ್ಕೆ ರಾಷ್ಟ್ರೀಯ ಹೋಗೋ ಅಧಿಕಾರನೇ ಬೇಕು ಅನ್ನೋದೇನಿಲ್ಲ, ಹೆಂಗಾದ್ರೂ ಮಾಡ್ಬೋದು. ಸೇವೆ ಮಾಡೋ ಇಷ್ಟೊಂದು ಅದೇ ತರ ಸೇವೆ ಮಾಡ್ತೇವೆ. ಇವರು ಜನಗಳಿಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿರೋರು ನಮ್ಗೋಸ್ಕರ ಜೈಲ್ಗೆ ಹೋಗ್ಲಿ ಬಿಡಿ ಸರ್. ಬೇರೆ ವಿಷಯಕ್ಕೆಲ್ಲ ಜೈಲ್ಗೆ ಹೋಗ್ತಿದಾರೆ, ಇದಕ್ಕೂ ಹೋಗ್ಲಿ ಬಿಡಿ ಜೈಲ್ಗೆ. ನಾವು ಅವ್ರದ್ದು ವಿಗ್ರಹ ಮಾಡಿ ಇಡ್ತೀವಿ, ನಾವು ಪೂಜೆ ಮಾಡಿ ನಾವು ಗಲಾಟೆ ಮಾಡಿ ಅವ್ರನ್ನ ಬಿಡ್ಸ್ಕೊ ಬರೋ ಜವಾಬ್ದಾರಿ ನಮ್ ರೈತ ಸಂಘ. ಓಕೆ, ಡಿನೋಟಿಫಿಕೇಶನ್ ಮಾಡಿ ಜೈಲ್ಗೆ ಹೋಗಿ ತರ ಆಗಲ್ಲ. ಅಲ್ಲ ಭರತ್ ಅವರೇ, ಏನು ಗೊತ್ತಾ, ಈ ಯುವಕರನ್ನ ಕೃಷಿ ಕಡೆಗೆ ಮತ್ತೆ ಸೆಳೀಬೇಕು, ಅವರೆಲ್ಲರೂ ಸಹ ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಆದರೆ ನಾವು ಕೃಷಿ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಕ್ಕಂಥ ಯುವ ರೈತರಿಂದ ಭೂಮಿ ಕಸಿದುಕೊಳ್ಳುವಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಇದನ್ನು ಯಾವ ರೀತಿಗೆ ನೋಡ್ತಿರ್ತಾವು ಸರ್? ಈಗ ಕೋಪದಲ್ಲಿ ನಾವು ಮಾತಾಡ್ಬಿಡ್ತೀವಿ, ಅದು ಮುಂದೆ ತಪ್ಪಾಗ್ಬಿಡುತ್ತೆ. ಅಷ್ಟು ಕೋಪ ಬರುತ್ತೆ ನಮ್ಗೆ. ಏನಕ್ಕೆಂದ್ರೆ ವ್ಯವಸಾಯ ಮಾಡಿ ರೈತರ ಮಕ್ಳುಗಳು ಏನು ಎಲ್ಲಾರು ಇದಕ್ಕೆ ಹೋಗ್ಬಿಟ್ರೆ ವ್ಯವಸಾಯ ಮಾಡೋದಿಲ್ಲ, ನೀರ್ ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಅಂತಾರೆ. ಆಲ್ರೆಡಿ ನಿಮ್ ನ್ಯೂಸ್ ಎಲ್ಲ ಬರ್ತಿದೆ, ಬರಗಾಲ ಅಂತ. ನೀವು ವೆಯ್ಟ್ ಮಾಡಿ, ನಾವು ಬರಗಾಲದಲ್ಲಿ ಎಂತ ಬೆಳೆ ತೋರಿಸ್ತೀವಿ ಅಂತ ನೀವು ನೋಡಿ ಬಂದಿ. ಅದಾದ್ಮೇಲೆ ಈಗ ಆಲ್ರೆಡಿ 1.5 ತಿಂಗಳು 2 ತಿಂಗಳಿಂದ ನೀವು ಹೇಳ್ತೀರಾ ವ್ಯವಸಾಯ ಮಾಡ್ಬೋದಲ್ವಾ ಅಂತ ಹೇಳ್ತೀರಾ ಕೆಲವೊಂದ್ ಕಡೆ ನ್ಯೂಸ್ ಅಲ್ಲೆಲ್ಲ. ಸೊ ಇವ್ರು 1.5 ತಿಂಗಳು 2 ತಿಂಗಳಿಂದ ನಮ್ಗೆ ಕರೆಂಟೇ ಕೊಡ್ತಲ್ಲ ಸರ್. ಏನಕ್ಕೆ ಅಂದ್ರೆ ನಮ್ಗೆ ತೊಂದರೆ ಆಗ್ಬೇಕು. ನಮ್ಗೆ ಆಲ್ರೆಡಿ ಮೊದ್ಲು ಎಷ್ಟು ವರ್ಷದಿಂದ ನಾವು ಜೀವನ ಮಾಡ್ತಾ ಇದೀವಿ, ನಮ್ಗೇನು ತೊಂದರೆ ಆಗ್ಲಿ. 2 ತಿಂಗಳಿಂದ ಇವ್ರು ಕೊಡ್ತಾರ ಕ್ವಾಟ್ಲಿಂದ ನಮ್ ಕೈಲಿ ತಡೆಗೆ ಆಗ್ತಿಲ್ಲ ಸರ್. ಕರೆಂಟ್ ದಿನಕ್ಕೆ 10 ಸಲ ತೆಗಿತು ಸರ್. 7 ಅವರ್ ಕರೆಂಟ್ ಕೊಡ್ಬೇಕು, 5 ಅವರು ಕೊಡಲ್ಲ, 4 ಅವರು ಕೊಡ್ಬೇಕು. ದಿನಕ್ಕೆ 10 ಸಲ ಕೊಟ್ಟಿ ಕಟ್ ಮಾಡೋದು, ತೆಗೆಯೋದು ಕಟ್ ಮಾಡೋದು, ಇದೇ ತರ ತುಂಬಾ ತೊಂದರೆ ಕೊಡ್ತಿದ್ದಾರೆ ಈ ಸರ್ಕಾರದವರು. ಇಲ್ಲಿವರೆಗೂ ಡಿ ಕೆ ವರ್ಸಸ್ HDK ಆಗಿತ್ತು, ಇನ್ಮೇಲಿಂದ ರೈತ ವರ್ಸಸ್ ಸರ್ಕಾರ ಆಗುತ್ತೆ. ಇನ್ನೊಂದು ಶಾಂತಿಯುತ ಹೋರಾಟ ಇನ್ನೊಂದು ನಾವು ಮಾಡೋದು, ಅದಾದ್ಮೇಲೆ ನಾವು ಕ್ರಾಂತಿಕಾರಿ ಇದನ್ನ ತಗೋತೀವಿ. ಇಲ್ಲಿವರೆಗೂ ನಾವು ಶಾಂತಿಯುತವಾಗಿ ಹೋರಾಡಿದೀವಿ. ಮೊನ್ನೆ ಎಲ್ಲ ರೈತರುಗಳನ್ನ ತಡೆದಿದ್ದಾರೆ. ಈ ಹೊರಗಡೆಯಿಂದ ಯಾವ್ದೇ ರೈತ ಸಂಘಗಳು ನಮ್ನ ಸಪೋರ್ಟ್ ಮಾಡಕ್ ಬಂದ್ರೆ ಅವ್ರನ್ನೆಲ್ಲ ಅಲ್ಲೇ ತಡೆದು ಅವ್ರ ಗಲಾಟೆ ಮಾಡಿ ಹಚ್ಚಿದ್ದಾರೆ. ಈಗ ಶಾಂತಿಯುತ ಹೋರಾಟ ಇನ್ನೊಂದು ಮಾಡ್ಬಿಟ್ಟು ಇಲ್ಲಿಗೆ ಮುಕ್ತಾಯ ಮಾಡಿ ನೆಕ್ಸ್ಟ್ ಕ್ರಾಂತಿಕಾರಿ ಹೋರಾಟ ಮಾಡ್ತೀವಿ. ನೆಕ್ಸ್ಟ್ ಸರ್ಕಾರ ಇರ್ಬೇಕಿಲ್ಲ ನಾವಿರ್ಬೇಕು.